ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲಡು, ಅಮ್ಮ ಮಗುಗೋಸ್ಕರ ಈ ಸರ ಮತ್ತೆ ಬಟ್ಟೆ ಕಳಿಸಿದ್ದಾರೆ. ಅಪ್ಪನೂ ಮಗುನ್ ನೋಡ್ಬೇಕು ಅಂತ ತುಂಬಾ ಹೇಳ್ತಿದ್ರು. ಅವ್ರೂ ಇಲ್ಲಿಗೆ ಬರೋಕೆ ಹೇಳ್ಬೇಕಿತ್ತು ತಾನೆ. ಇಲ್ಲ ಪೂರ್ಣಿ, ಸದ್ಯಕ್ಕೆ ಅಪ್ಪ ಅಮ್ಮ ಇಲ್ಲಿಗೆ ಬರೋ ಮನಸ್ಥಿತಿಲಿಲ್ಲ. ಅಲ್ಲಿ ಅವ್ರು ಇರೋ ಕಡೆನೇ ಒಂದು ಚಿಕ್ಕ ಪ್ರಾಪರ್ಟಿ ತಗೊಂಡಿದ್ದಾರೆ. ನಾವೇ ಮಗು ದೊಡ್ಡದಾದ್ಮೇಲೆ ಒಂದ್ಸಲಿ ಹೋಗಿ ಬರೋಣ. ಸರಿ, ನನಗೂ ಅಮ್ಮನ ನೋಡ್ಬೇಕು ಅಂತ ತುಂಬಾ ಅನಿಸ್ತಿದೆ. ಅಯ್ಯೋ, ನಾನು ಮರ್ತೇ ಬಿಟ್ಟೆ ನೋಡು, ಅಮ್ಮ ನಿನಗೋಸ್ಕರ ಅಂತ ಈ ಸ್ವೀಟ್ ಮಾಡಿ ಕಳಿಸಿದ್ದಾರೆ. ತಿನ್ನು. ಏನಾಯ್ತು ಪೂರ್ಣಿ, ಸ್ವೀಟ್ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಅಮ್ಮನ ಕೈ ರುಚಿ ತಿಂದು ಎಷ್ಟು ದಿನ ಆಗಿದೆ ಅಲ್ವಾ? ಅಮ್ಮನ ತುಂಬ ಮಿಸ್ ಮಾಡ್ಕೊತಿದ್ದೀಯಲ್ಲ? ತುಂಬ, ಹೇಳಕ್ಕಾಗದೇ ಇರೋ ಅಷ್ಟು. ಸರಿ ಬಿಡು, ಯೋಚನೆ ಮಾಡಬೇಡ. ಅಪ್ಪನ ಅಮ್ಮನ ಹೇಗಾದರೂ ಮಾಡಿ ಇಲ್ಲಿಗೆ ಕರ್ಸೋಣ. ಒಂದು ಸ್ವಲ್ಪ ದಿನಕ್ಕಾದರೂ ಬಂದು ಹೋಗಲಿ. ಅಕ್ಕ, ನಾನು ನಿನ್ಗಿಂತ ಚಿಕ್ಕವಳು, ಆದರೂ ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನಗೇನು ಬೇಜಾರಿಲ್ಲ. ಏನು ಹೇಳು? ದೂರದಲ್ಲಿರೋ ಅಪ್ಪ ಅಮ್ಮನ್ನ ನೋಡಬೇಕು, ಅವ್ರ ಜೊತೆಲಿ ಮಾತಾಡಬೇಕು ಅಂತ ಎಷ್ಟು ಆಸೆ ಪಡ್ತಿದ್ಯಲ್ವಾ? ಅದೇ ರೀತಿ ಈ ಮನೇಲಿರೋರೆಲ್ಲರೂ ಮೀರಾನ ನೋಡಬೇಕು, ಮೀರನ ಜೊತೆಲಿ ಆಟ ಆಡಬೇಕು ಅಂತ ಅಷ್ಟೇ ಆಸೆ ಪಡ್ತಿರ್ತಾರಲ್ಲ. ಮಗುನ ಮಿಸ್ ಮಾಡ್ಕೊತಾರೆ ಅಲ್ವಾ? ಹತ್ರದಲ್ಲಿದ್ರು, ಅದು ಒಂದೇ ಮನೇಲಿದ್ರು ಮಗುನ ನೋಡೋಕ್ಕಾಗಲಿಲ್ಲ ಅಂದರೆ ಅವ್ರಿಗೆಲ್ಲ ತುಂಬ ಬೇಜಾರಾಗುತ್ತೆ ಅಲ್ವಾ ಅಕ್ಕ? ಅವ್ರಿಗೆಲ್ಲರ ಪ್ರೀತಿನೂ ನಮ್ಮ ಪುಟ್ಟು ಪಾಪು ಮಿಸ್ ಮಾಡ್ಕೊತಾಳೆ ಅಲ್ವಾ? ಸಾರಿ ಅಕ್ಕ, ನಾನು ನಿನಗೆ ಬೇಜಾರು ಮಾಡಬೇಕು ಅಂತ ಈ ರೀತಿ ಹೇಳ್ತಿಲ್ಲ. ಆದರೆ ಮನೆಯವ್ರ ಮನಸ್ಸಿಗಾಗಿರೋ ಬೇಜಾರನ್ನು ನಾನು ನಿಂಗೆ ಅರ್ಥ ಮಾಡಿಸ್ಬೇಕಲ್ವಾ? ಮನೇಲಿ ಏನೆಲ್ಲ ನಡೀತಿದೆ, ಅದ್ರ ಜೊತೆಯಲ್ಲಿ ಮಗುನೂ ದೂರ ಇದ್ರೆ ಅದು ಹೇಳ್ಕೊಳಕ್ಕಾಗ್ದಲೇ ಇರೋ ಹಿಂಸೆ ಆಗುತ್ತೆ ಅಲ್ವಾ? ಮಗು ಕಣ್ಮುಂದೆ ಆಗ್ತಿದ್ರೆ ಆ ಮಗು ಮುಖ ನೋಡ್ಕೊಂಡು ಎಷ್ಟೋ ನೋವುಗಳನ್ನ ಮರಿಬೋದಲ್ವಾ? ನೀನು ಈ ರೀತಿ ರೂಮಲ್ಲಿ ಮಗು ಜೊತೆ ಕೂತ್ಬಿಟ್ರೆ ಅವ್ರು ನಿನ್ಗೆ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ನೀನೇ ಯೋಚನೆ ಮಾಡೋ ಅಕ್ಕ. ಅಪ್ಪ ಅಮ್ಮ ಬರ್ತಾರೆ, ಚಿಂತೆ ಮಾಡಬೇಡ.